ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ಮತ್ತಿನ್ಯಾರು ಕರಿಮಣಿ ಮಾಲೀಕ. ಪ್ರತಿ ವರ್ಷನೂ ಕೂಡ ಶ್ರೀಕೃಷ್ಣ ಜಯಂತಿಯನ್ನ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತಾ ಇದ್ದಾರೆ. ಈ ವರ್ಷ ಏನಾಗಿತ್ತು ಅಂತಂದ್ರೆ, ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು. ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ಬಂದು ಕನ್ನಡ ಭವನಕ್ಕೆ ಬಂದು ಸೇರಿದೆ. ಹಾಗಾಗಿ ಅವತ್ತಿನ ದಿವಸ ಮಾಡಕ್ಕೆ ಆಗದೆ ಇರುವಂತದ್ದನ್ನ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಮಾಜದ ಬಾಂಧವರೆಲ್ಲರೂ ಸೇರಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಯಾದವ ಬಾಂಧವರಿಗೆ ಏನ್ ಹೇಳಕ್ಕೆ ಶ್ರೀಕೃಷ್ಣನ ರಾಜಕೀಯ ತಂತ್ರಗಾರಿಕೆಯನ್ನ ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಅಧರ್ಮವನ್ನ ಕೈ ಎತ್ತಬಾರ್ದು, ಧರ್ಮವನ್ನ ಹಿಡಿಬೇಕು, ಧರ್ಮದ ಮೂಲಕವಾಗಿ ನಡಿಬೇಕು. ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ, ಅವರ ಸಂದೇಶದಂತೆ, ಭಗವದ್ಗೀತೆಯಲ್ಲಿ ಏನವರು ಸೂತ್ರವನ್ನ ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಇದನ್ನ ನಾವು ನಮ್ಮ ಭಕ್ತರಿಗೆ ಸಂದೇಶವನ್ನ ಕೊಡ್ತೇವೆ. ಇವತ್ತು ನಮ್ಗೆ ಸರ್ಕಾರದ ವತಿಯಿಂದ ತುಂಬಾ ಸಹಕಾರ ಇದೆ. ಮೊದಲು ಏನು 16-25 ಏನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಮ್ಗೆ ನಡೆಸ್ಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 2 ದಿನಗಳ ಕಾರ್ಯಕ್ರಮ. ಇದೊಂದು ಲೇಟೆಸ್ಟ್ ಆಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಭಾವಿಸ್ತೀವಿ ಸರ್. ಯಾಕಂದ್ರೆ ಮೊದಲು 1 ದಿವಸ ಮಾಡ್ತಾ ಇದ್ವಿ. ಇವತ್ತು 2 ದಿನಗಳಿಂದ ನಿನ್ನೆಯಿಂದಾನೇ ಪೂಜೆ, ಅಭಿಷೇಕ, ಗೋ ಪೂಜೆ, ಭಜನೆ ಮುಖಾಂತರ ಮತ್ತೆ ಹರಿಕತೆ ಮುಖಾಂತರ ಇವತ್ತು ನಮ್ಮ ಎಡಿಸಿ ಸಾಹೇಬರು ಮತ್ತೆ ಎಸಿ ಸಾಹೇಬರು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಕೊಟ್ಟು ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ನಮ್ಮ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ವಿ. ತದನಂತರ ಒಂದು ನಾಟಕವನ್ನು ಸಹ ಪ್ರದರ್ಶನ ಮಾಡ್ತಾ ಇದ್ವಿ. ಇದೊಂದು ಸಾರಿ ನಮ್ಗೆ ಇಷ್ಟು ದಿವಸ ವರ್ಷ ಏನ್ ಮಾಡ್ತಿದ್ವಿ, ಈ ಬಾರಿ ಒಂದು ವಿಜೃಂಭಣೆಯಿಂದ ಒಂದು 2 ದಿನದ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇದೆ.